ಸ್ನೇಹಿತರೆ ನಮಸ್ಕಾರ. ಇಬ್ಬನಿ ನ್ಯೂಸ್ಗೆ ಸ್ವಾಗತ. ನೀವಿನ್ನೂ ಇಬ್ಬನಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿರದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ. ಎಂಪಿ ಪ್ರಕಾಶರ ಹೆಸರು ಕೇಳಿದ್ರೆ ಸಾಕು, ಏನೋ ಒಂದು ಪುಳಕ. ಅವರ ಅಸ್ಖಲಿತ ಮಾತಿನ ವಾಗ್ಝರಿ, ಓದು, ಚಿಂತನೆ, ಕೆಲಸಗಳನ್ನು ಅನುಷ್ಠಾನಗೊಳಿಸುತ್ತಿದ್ದ ರೀತಿ ಎಲ್ಲವೂ ಜನಾಂಗವೊಂದಕ್ಕೆ ಮಾದರಿಯೇ ಸರಿ. ಅಂದಹಾಗೆ ಎಂಪಿ ಪ್ರಕಾಶರು ನಮ್ಮನ್ನಗಲಿ 15 ವರ್ಷಗಳು ಗತಿಸಿವೆ ಎಂದರೆ ನಂಬುವುದು ಕಷ್ಟ. ನಾಳೆ ಅಂದರೆ ಫೆಬ್ರವರಿ 8ರಂದು ಹಡಗಲಿಯಲ್ಲಿ 15ನೇ ವರ್ಷದ ಪುಣ್ಯಸ್ಮರಣೆಯ ಕಾರ್ಯಕ್ರಮವಿದೆ. ಅವರ ಕುರಿತು ವಿಶೇಷ ವರದಿಯೊಂದನ್ನು ಕೊಡಬೇಕೆಂಬ ಇಚ್ಛೆ ನಾವಂದುಕೊಂಡಂತೆ ಆಗಲಿಲ್ಲ. ಎಂಪಿ ಪ್ರಕಾಶರಂತಹ ಬಹುಮುಖ ಪ್ರತಿಭೆಯ ವ್ಯಕ್ತಿಗಳು ಅಪರೂಪ. ಅವರ ಪ್ರಸ್ತುತತೆ ಅಂದಿಗಿಂತಲೂ ಇವತ್ತು ಹೆಚ್ಚು ಕಾಡುತ್ತಿರುತ್ತೆ. ಅವರು ಕಾಲವಾದಾಗಿನಿಂದ ಹಡಗಲಿ ಕ್ಷೇತ್ರ ಒಂದು ರೀತಿಯ ಅನಾಥಭಾವವನ್ನು ಅನುಭವಿಸುತ್ತಿದೆ. ಹಡಗಲಿ ಎಂದರೆ ಎಂಪಿ ಪ್ರಕಾಶ್, ಎಂಪಿ ಪ್ರಕಾಶರೆಂದರೆ ಹಡಗಲಿ ಎಂಬಂತಹ ವಾತಾವರಣವೊಂದಿತ್ತು. ಮಾತ್ರವಲ್ಲ, ಎಲ್ಲಾ ಕೆಲಸಗಳನ್ನೂ ಪ್ರಕಾಶರು ಹಡಗಲಿಗೆ ಹೊಯ್ದು ಅಭಿವೃದ್ಧಿ ಮಾಡುತ್ತಿದ್ದಾರೆ ಎಂಬ ಟೀಕೆಗಳು ಕೇಳಿಬರುತ್ತಿದ್ದವು. ಚುನಾಯಿತ ಶಾಸಕರು ರಾಜಧಾನಿ ಬೆಂಗಳೂರಿನತ್ತ ನೋಡುವಂತಿದ್ದರೆ ಇಡೀ ರಾಜಧಾನಿಯ ಮಂತ್ರಿ, ಶಾಸಕರು, ಸಿನಿಮಾ ಮಂದಿ, ಸಾಹಿತಿಗಳು, ರಂಗಭೂಮಿ ಕಲಾವಿದರುಗಳು ಹಡಗಲಿಯತ್ತ ನೋಡುವಂತೆ ಮಾಡಿದವರು ಎಂಪಿ ಪ್ರಕಾಶರು. ಪ್ರಕಾಶರ ಅನುಪಸ್ಥಿತಿ ಅವರು ಸೃಷ್ಟಿ ಮಾಡಿ ಹೋದ ನಿರ್ವಾತವನ್ನು ಹಡಗಲಿಗೆ ತುಂಬಿಕೊಡುವಂಥವರು ಮತ್ತೊಬ್ಬರಿಲ್ಲವೆಂದರೆ ಉತ್ಪ್ರೇಕ್ಷೆಯಲ್ಲ, ಅದು ವಾಸ್ತವ. ಪ್ರಕಾಶರ ನಿರ್ಮಣದ ನಂತರ ಹಡಗಲಿಯಲ್ಲಿನ ಚಟುವಟಿಕೆಗಳು ಕಳೆಗುಂದಿವೆ. ಅಲ್ಲಿನ ರಾಜಕೀಯ, ಸಾಹಿತ್ಯಿಕ ಪರಿಸರಕ್ಕೂ ಹೊಡೆತ ಬಿದ್ದಂತಾಗಿದೆ. ಸದಾ ಒಂದಿಲ್ಲೊಂದು ಚಟುವಟಿಕೆಗಳಿಂದ ಗಿಜಿಗುಡುತ್ತಿದ್ದ ಹಡಗಲಿ ಅಂತಹ ಸಂಭ್ರಮಗಳಿಂದ ಬಡವಾಗಿದೆ. ಇಂತಹ ಅನೇಕ ಕಾರಣಗಳಿಂದಾಗಿ ಎಂಪಿ ಪ್ರಕಾಶರಂತಹ ವ್ಯಕ್ತಿಗಳ ಮಹತ್ವ ಅರ್ಥವಾಗುತ್ತಿದೆ. ಪ್ರಕಾಶರಿದ್ದಾಗ ಹಡಗಲಿಗೆ ಕಟ್ಟಿಸಿದ ಕಟ್ಟಡಗಳಿಗೆ ಸುಣ್ಣ ಬಣ್ಣ ಹೊಡೆದರೆ ಸಾಕು ಎಂಬ ಮಾತುಗಳು ಚಾಲ್ತಿಯಲ್ಲಿದ್ದವು. ಅದು ಅಕ್ಷರಶಃ ನಿಜವೆನಿಸುತ್ತದೆ. ಪ್ರಕಾಶರಿದ್ದಾಗ ಹಡಗಲಿಗೆ ಬಂದಿದ್ದ ಡಿವೈಎಸ್ಪಿ ಕಚೇರಿಯಂತಹ ಅನೇಕವುಗಳನ್ನು ಉಳಿಸಿಕೊಳ್ಳಲಾಗದಂತಹ ಹೀನಾಯ ಸ್ಥಿತಿ ಹಡಗಲಿಗೆ ಬಂದೊದಗಿದವು. ಇಂಜಿನಿಯರಿಂಗ್ ಕಾಲೇಜಾದಿಯಾಗಿ ಸಿಂಗಟಲೂರು ಏತ ನೀರಾವರಿ ಯೋಜನೆ, ಉದ್ಯಾನವನ, ಐಟಿಐ ಕಾಲೇಜು, ಬಸ್ ಡಿಪೋ, ತಾಲೂಕಿನ ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆ ಇವೆಲ್ಲಾ ಪ್ರಕಾಶರ ಕಳಕಳಿಯ ಫಲಗಳೇ. ರಂಗಭಾರತಿ ಅವರ ಕನಸಿನ ಕೂಸು. ಸ್ವತಃ ಕಲಾವಿದರು, ಲೇಖಕರು, ಆಳವಾದ ಓದುಗರು, ಅನುವಾದಕರೂ ಆಗಿದ್ದ ಪ್ರಕಾಶರು ಆ ಕಾರಣದಿಂದಲೋ ಏನೋ ಸಂವೇದನಾಶೀಲ ವ್ಯಕ್ತಿಯಾಗಿದ್ದರು. ಜತೆಗೆ ವಕೀಲರು, ಸಂಘಟಕರೂ ಆಗಿದ್ದವರು. ಸಮಾಜವಾದಿ ಹಿನ್ನೆಲೆಯ ಗೆಳೆಯರ ಒಡನಾಟದಿಂದಾಗಿ ಪ್ರಕಾಶರು ರಾಜಕೀಯವಾಗಿ ದೇಶದ ಗಮನ ಸೆಳೆದವರಾಗಿದ್ದರು. ಉತ್ಪಲ್ ದತ್ತರ ಸೂರ್ಯಶಿಖಾರಿ ನಾಟಕವನ್ನು ಅನುವಾದಿಸಿ ರಂಗಪ್ರದರ್ಶನವನ್ನು ಮಾಡಿಸಿದರು. ಸಂಗ್ಯಾಬಾಳ್ಯ ನಾಟಕದಲ್ಲಿ ಅಭಿನಯಿಸಿದ್ದರು. ಅವರ ಆಸಕ್ತಿಯ ಹರವು ತುಂಬಾ ದೊಡ್ಡದು. ಹಂಪಿ ಉತ್ಸವದ ರೂವಾರಿಗರೂ ಹೌದು. ಆ ಕಾರಣಕ್ಕಾಗಿಯೇ ಎಂಪಿ ಬದಲಾಗಿ ಹಂಪಿ ಪ್ರಕಾಶರೆಂತಲೂ ಗುರುತಿಸಿಕೊಂಡರು. ಪ್ರಖರ ವಾಗ್ಮಿಗಳಾಗಿದ್ದ ಎಂಪಿ ಪ್ರಕಾಶರಿಗೆ ಅದ್ಭುತ ನೆನಪಿನ ಶಕ್ತಿಯಿತ್ತೆಂಬುದು ಬಹಳಷ್ಟು ಜನಕ್ಕೆ ಗೊತ್ತಿರಲಿಕ್ಕಿಲ್ಲ. ಅವೆಲ್ಲವೂ ಅವರು ಮೇಲಕ್ಕೇರಲು ಕಾರಣವಾದ ಅಂಶಗಳು. ಉಪಮುಖ್ಯಮಂತ್ರಿಯೂ ಸೇರಿದಂತೆ 13 ಖಾತೆಗಳನ್ನು ನಿರ್ವಹಿಸಿದ ಹಿರಿಮೆ ಪ್ರಕಾಶ್ ಅವರದು. ಸಜ್ಜನಿಕೆ, ಸಂಕೋಚ ಪ್ರವೃತ್ತಿಯವರಾಗಿದ್ದ ಪ್ರಕಾಶರಿಗೆ ರಾಜ್ಯದ ಮುಖ್ಯಮಂತ್ರಿಯಾಗುವ ಎಲ್ಲಾ ಅರ್ಹತೆಗಳಿದ್ದವು. ಅಧಿಕಾರಕ್ಕಾಗಿ ಅವರು ಆತೊರೆದವರಲ್ಲ. ಅವರು ಗೆದ್ದಾಗೆಲ್ಲ ಮಂತ್ರಿಯಾಗುವಂತಹ ಅವಕಾಶಗಳು ಅವರಿಗೆ ಒದಗಿ ಬಂದವು. ಯಾವುದಕ್ಕೂ ಲಾಬಿ ಮಾಡಿಲ್ಲ, ಬಲ ಪ್ರದರ್ಶನಕ್ಕೆ ಇಳಿಯಲಿಲ್ಲ. ಅಂತಹ ಸೂಕ್ಷ್ಮತೆಯನ್ನು ಮೈಗೂಡಿಸಿಕೊಂಡ ಕಾರಣದಿಂದಲೋ ಏನೋ ಅವರು ಮುಖ್ಯಮಂತ್ರಿಯಾಗಲಿಲ್ಲ. ಬದಲಾಗಿ ಕರ್ನಾಟಕದ ರಾಜಕಾರಣದಲ್ಲಿ ಅಜಾತಶತ್ರುಗಳಾಗಿ ಪ್ರಕಾಶಮಾನರಾಗಿಯೇ ಕಂಗೊಳಿಸಿದರು. ಬಹುಮುಖ ವ್ಯಕ್ತಿತ್ವದ ಪ್ರಕಾಶರನ್ನು ಅಕ್ಷರಗಳಲ್ಲಿ ಹಿಡಿದಿಡುವುದು ಕಷ್ಟದ ಕೆಲಸ. ಈವತ್ತಿನ ಕಲುಷಿತ ರಾಜಕಾರಣದ ಸಂದರ್ಭದಲ್ಲಿ ಪ್ರಕಾಶರ ನೆನಪು ಸದಾ ಕಾಡುತ್ತಿರುತ್ತೆ. ಅವರ ಅವಶ್ಯಕತೆ ನಾಡಿಗೆ, ಕ್ಷೇತ್ರಕ್ಕೆ ಇದ್ದೇ ಇತ್ತು. ಅವರು ನಮ್ಮನ್ನಗಲಿದ್ದರೂ ಅವರ ಕೆಲಸ, ಕಳಕಳಿಗಳಿಂದಾಗಿ ಎಲ್ಲರ ಸ್ಮರಣೆಯಲ್ಲಿದ್ದಾರೆ. ಪ್ರಕಾಶರ ಪುಣ್ಯ ಸ್ಮರಣೆ ಮತ್ತು ಹಂಪಿ ಉತ್ಸವಗಳು ಒಂದೇ ತಿಂಗಳಲ್ಲಿ ನಡೆಯುತ್ತಿರುವುದು ವಿಶೇಷವೇ ಸರಿ. ಎಂಪಿ ಪ್ರಕಾಶರ ಕಟ್ಟಾಭಿಮಾನಿಯಾಗಿದ್ದ ನನ್ನ ಸ್ವಗ್ರಾಮ ನಂದಿಹಳ್ಳಿಯ ಅರುಣಿ ಬಸವರಾಜ್, ಹಿರಿಯರಾದ ಶಾಂತಮೂರ್ತಿ ಕುನಕರ್ಣಿ ಅವರನ್ನು ಮತ್ತು ಎಂಪಿ ಪ್ರಕಾಶರ ಮಗಳಾದ ಸುಮಾರವರ ಪತಿ ವಿಜಯ ಬ ಹಿರೇಮಠ್ ಅವರ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ಕೊಟ್ಟಿದ್ದಾರೆ. ಸಹೋದರ ಅರುಣಿ ಬಸವರಾಜ್ ಪತ್ರಿಕಾ ಚಟುವಟಿಕೆಗಳಿಗೆ ಹೊಸಬನಾದರೂ ವೃತ್ತಿಪರನಂತೆ ಆಸಕ್ತಿ ತೋರಿದ್ದಾನೆ.
ಆತನ ಪ್ರೀತಿಗೆ ಮತ್ತು ನನ್ನ ಗುರುಗಳಾದ ಶಾಂತಮೂರ್ತಿ ಕುಲಕರ್ಣಿ ಹಾಗೂ ವಿಜಯ ಬ ಹಿರೇಮಠ್ ಅವರಿಗೆ ಇಬ್ಬನಿ ನ್ಯೂಸ್ ವಾಹಿನಿಯಿಂದ ಧನ್ಯವಾದಗಳು. ವಿಬಿ ಮಲ್ಲಪ್ಪ, ಬಳ್ಳಾರಿ. ಬೇಕು ಅಂತ ಕೇಳಿದ್ರೆ ಅವ್ರು ಯಾರೇ ಇರಲಿ ಅವ್ರಿಗೆ ಸಹಾಯ, ವಿರೋಧಿಗಳಿದ್ರು ಕೂಡ ಅದನ್ನು ಲಕ್ಷಿಸ್ತಿರಲಿಲ್ಲ, ನೇರವಾಗಿ ಸಹಾಯ ಮಾಡುವಂಥ ಗುಣ ಅವ್ರಿಗಿತ್ತು. ನಿಮಗೆ ಶ್ರೀಧರ್ ಅವರು KOFನಲ್ಲಿ ಡೆಪ್ಯೂಟಿ ಡೈರೆಕ್ಟರ್ ಆಗಿ ಅವರು ಆಯ್ಕೆ ಆದರು, ಭಾಳ ವರ್ಷ ಕಾಲ ಕೆಲಸ ಮಾಡಿದ್ರು ಅನ್ನುವಂಥದ್ದನ್ನು ನಾನು ಬಹಳ ಹೆಮ್ಮೆಯಿಂದ ಹೇಳೋದಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ನಮ್ಮ ಅನಕಪ್ಪನವರ ಮಗ ಶ್ರೀಧರ್ ನನ್ನ ಜೊತೆಗೆ ಸಹಪಾಠಿ. ನಾನು ಅವರು ವಿಜಯನಗರ ಕಾಲೇಜಿನಲ್ಲೇ ಓದಿದ್ದೆ. ನಾನು BA ಓದಿದೆ, ಅವರು BCom ಓದಿದ್ರು. ನಾವು ಮುಂದೆ MA ಓದಿದ್ವಿ, ಅವರು MCom. ಅದನ್ನೆಲ್ಲ ನಾನು ಬಲ್ಲೆ. ಆದ್ದರಿಂದ ಇದು ಒಂದು ಅದ್ಭುತವಾದಂಥ ಉದಾಹರಣೆ, ಉಜ್ವಲವಾದಂಥ ಉದಾಹರಣೆ. ಅವರ ಸ್ನೇಹಪರ ಗುಣಕ್ಕೆ ಒಂದು ಇಡ್ಬೋದಾಗಿರುವಂಥ ಒಂದು ಅದ್ಭುತವಾದಂಥ ಉದಾಹರಣೆ. ಇಂಥ ರಾಜಕಾರಣವನ್ನು ಇವತ್ತು ನಾವು ನೋಡಲಿಕ್ಕಾಗುತ್ತೆ. MP ಪ್ರಕಾಶ್ ಅವರ ಪುತ್ರಿ ಸುಮಾ ಪತಿಯವರು ಸಿದ್ಧಾಂತಗಳನ್ನು ಮೊದಲನೇದಾಗಿ ರೂಢಿಸ್ಕೊಂಡಿದ್ರು ಅವರು. ಆಮೇಲೆ ಸಾಮಾಜಿಕ ಸಿದ್ಧಾಂತಗಳನ್ನು ಪ್ರೇರಣೆ ಮಾಡ್ತಿದ್ರು ಅಂತ ನಿಜ. ಯಾಕಂದರೆ ಇವತ್ತಿನ ಸಂದರ್ಭದಲ್ಲಿ ನಾವು ನೋಡ್ತೇವೆ, ಆಡುವ ಮಾತೇ ಬೇರೆ ಇರ್ತದೆ, ನಾವು ನಡ್ಕೊಳ್ಳುವಂಥ ರೀತಿನೇ ಬೇರೆ. ನಾನು ಸಮಾಜವಾದಿ ಅಂತ ಬಾಯಿಲಿ ಹೇಳಿದ್ರೆ ಆಗೋದಿಲ್ಲ, ಅದನ್ನು ಅಕ್ಷರಶಃ ಕಾರ್ಯರೂಪಕ್ಕೆ ತಂದಂಥ ಸ್ವಭಾವ MP ಪ್ರಕಾಶ್ ಅವರಿಗೆ ಸಿಕ್ಸಿ. ಅವರು ಮನೆಯಲ್ಲಿ ಕೂಡ ಸಮಾಜವಾದವನ್ನು ಆಚರಣೆ, ಅಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಜಾತಿ ನೋಡಿ ಯಾರನ್ನಾದ್ರೂ ಹತ್ರ ಕರ್ಕೊಳ್ಳೋದು, ದೂರ ಕರ್ಕೊಳ್ಳುವಂಥ ಗುಣನೇ ಇರಲಿಲ್ಲ. ಅಂಥದಕ್ಕೆ ಅವ್ರ ಹೆಸರುವಾಸಿ. ಅವರು ಯಾವುದೇ ಜಾತಿಯನ್ನು ನೋಡಿ ಆಮೇಲೆ ಲಾಭವನ್ನು ನೋಡಿ ರಾಜಕಾರಣ ಎಂದು ಮಾಡಲೇ, ಅದರ ಬದಲಾಗಿ ಸಮಾಜಮುಖಿಯಾಗಿ ಎಲ್ಲರಿಗೂ ಒಳ್ಳೆಯದಾಗಬೇಕು ಮತ್ತು ಒಂದು ಸರ್ಕಾರದ ಯೋಜನೆ ಎಲ್ಲ ಮನುಷ್ಯನಿಗೆ ಮುಟ್ಟಬೇಕು ಅಂಥದ್ದೊಂದು ಕನಸು ಅವರಿಗೆ. ಮತ್ತು ಸಾಂಸ್ಕೃತಿಕ ಸ್ಪರ್ಶ ಭಾಳ ಮುಖ್ಯವಾಗಿದೆ. ಯಾರಿಗೆ ಸಂಸ್ಕೃತಿ ಇರ್ತದೆ, ಯಾರಿಗೆ ಸಾಂಸ್ಕೃತಿಕ ಸ್ಪರ್ಶ ಇರ್ತದೆ, ಅವರು ಕಡಿಮೆ ಅಪಾಯಕಾರಿಯಾಗಿರ್ತಾರೆ. ಅಪಾಯಕಾರಿನೇ ಮನುಷ್ಯ, ಆದರೆ ಕಡಿಮೆ ಅಪಾಯಕಾರಿಯಾಗಿರ್ತಾರೆ ಅಂತ ಯಾವಾಗಲೂ ಅವ್ರು ಹೇಳ್ತಾರೆ. ಸಾಂಸ್ಕೃತಿಕ ಜೀವಿ ಕಡಿಮೆ ಅಪಾಯಕಾರಿಯಾಗಿರ್ತಾನೆ, ಯಾಕಂದರೆ ಸಂಸ್ಕೃತಿ ಆತನನ್ನು ಕೆಡುಕಿಗೆ ಅನುವು ಮಾಡಿಕೊಡೋದಿಲ್ಲ ಅನ್ನುವಂಥದ್ದು ಅವರು ಸ್ಪಷ್ಟ ನಿಲುವಾಗಿತ್ತು. ಆದ್ದರಿಂದ ಅವರು ಕಲಾವಿದರು ಎಲ್ಲರನ್ನೂ ಭಾಳ ಆದರಿಸ್ತದೆ. ಅವರಿಗೆ ಕಲಾವಿದರಿಗೆ ಏನಂತ ಕರಿತಿದ್ರು ಅವರು ಅಂದರೆ, ಇಲ್ಲಪ್ಪ ಅವರು ಬೇರೆ ಕಾರಣಕ್ಕೆ ಈ ಜನ್ಮದಲ್ಲಿ ಕಲಾವಿದರಾಗಿ ಹುಟ್ಟಿದ್ದಾರೆ, ಅವರು ಬಹುಶಃ ಹಿಂದೆ ಕಿನ್ನರರು, ಕಿಂಪುರುಷರು, ಯಕ್ಷರು ಇರಬೇಕು, ಅವರು ಮಾರ್ಪಾಡಾಗಿ ಈ ಭೂಲೋಕಕ್ಕೆ ಬಂದುಬಿಟ್ಟು ಕಲಾವಿದರಾಗಿದ್ದಾರೆ, ಆದ್ದರಿಂದ ಅವ್ರನ್ನ ಸತ್ಕರಿಸಬೇಕು, ಅವ್ರಿಗೆ ಯಥೋಚಿತ ಗೌರವ ಕೊಡಬೇಕು ಅಂತೇಳಿ ಯಾವಾಗಲೇ ಹೇಳ್ತಾರೆ. ಇದನ್ನು ನಾನಂತೂ ಹಲವಾರು ಸಾರಿ ಅವ್ರ ಜೊತೆಗಿದ್ದವನಾಗಿ ನೋಡಿದ್ದೆ. ಕಲಾವಿದರಿಗೆ ನಾವು ಸಂಭಾವನೆ ಬಹಳಷ್ಟು ಜನರು ಅಪಾಯಕಾರಿಗಳದಾರ, ಸಾಂಸ್ಕೃತಿಕವರು ಅಪಾಯಕಾರಿ ಕಡಿಮೆ ಅನ್ನೋದನ್ನು ಮನಗಂಡ. ಅದೇ ಮನುಷ್ಯ ಅಪಾಯಕಾರಿನೇ ಮನುಷ್ಯ. ಆದರೆ ಈ ಸಾಂಸ್ಕೃತಿಕ ಸುಸಂಸ್ಕೃತ ಗುಣಗಳನ್ನು ಯಾರು ಅಳವಡಿಸಿಕೊಂಡಿರ್ತಾರೆ ಅವರು ಖಂಡಿತವಾಗ್ಲೂ ನಿರಪಾಯಕಾರಿಯಾಗಿರ್ತಾರೆ ಅಥವಾ ಕಡಿಮೆ ಅಪಾಯಕಾರಿಯಾಗಿರ್ತಾರೆ ಅನ್ನುವಂಥದ್ದು ಅವ್ರ ನಿಲುವು. ಮತ್ತು ಅವರು ಯಾವಾಗಲೂ ಬಹಳ ಮುಕ್ತ ಮನಸ್ಸಿನಿಂದ ಆಲೋಚನೆ ಮಾಡ್ತಾರೆ. ಪೂರ್ವ ಸಿದ್ಧತೆ ಪೂರ್ವಾಗ್ರಹ ಇಟ್ಕೊಂಡು ಒಬ್ಬ ವ್ಯಕ್ತಿಯನ್ನು ತೀರ್ಮಾನ ಮಾಡುವಂಥದ್ದು ಅಥವಾ ಒಂದು ವ್ಯವಸ್ಥೆಯನ್ನು ತೀರ್ಮಾನ ಮಾಡುವಂಥದ್ದು ಖಂಡಿತವಾಗ್ಲೂ ಇರಲಿಲ್ಲ. ಪೂರ್ವ ಸಿದ್ಧತೆ ಅಥವಾ ಪೂರ್ವಾಗ್ರಹಗಳೇ ಇರಲಿಲ್ಲ. ಅವರು ಬಹಳ ಓಪನ್ ಮೈಂಡೆಡ್ ಇದ್ದರು. ಅವರು ಓದಿನ ಬಲದಿಂದ ಎಲ್ಲದನ್ನು ವಿಮರ್ಶೆ ಮಾಡಬಲ್ಲವರಾಗಿದ್ದರು. ಆ ವಿಮರ್ಶೆ ಓದು ಅವ್ರನ್ನ ಬಹಳ ಎತ್ತರಕ್ಕೆ ಏರಿಸ್ತು ಅನ್ನುವಂಥ 15ನೇ ವರ್ಷದ ಪುಣ್ಯಾರಾಧನೆ ತಿಥಿ ಏನಾಯ್ತು ಸರ್? 8ನೇ ತಾರೀಕು ಸರ್. ಅದು 8ನೇ ತಾರೀಕು ಮಾಡ್ತೀರಿ ಸರ್? ಹೌದು, ಮಾಡ್ತೀವಿ. 8ನೇ ತಾರೀಕು ಭಾಳ ವಿಶೇಷವಾಗಿ ಭಾಳ ವಿಜೃಂಭಣೆಯನ್ನು ಮಾಡಬೇಕು ಅನ್ನೋ. ಮೇಡಮ್ 8ನೇ ತಾರೀಕು ಇಲ್ಲ ಅಂತ ಅಲ್ಲ, ಪುಣ್ಯಸ್ಮರಣೆ ಮಾಡ್ತೀವಿ. ಪುಣ್ಯಸ್ಮರಣೆ ಅದು ಪುತ್ಥಳಿ ಅನಾವರಣವನ್ನೇ ಮಾಡಬೇಕನ್ನುವಂಥದ್ದು ಇಚ್ಛೆ ಇತ್ತು. ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ನಾವೆಲ್ಲ ಹೋದಾಗ ಅವರು ಒಂದು 8ನೇ ತಾರೀಕು ಒಪ್ಪಿದ್ರು. ಆದರೆ ಕಾರ್ಯಬಾಹುಳ್ಯದಿಂದ ಅವ್ರು ಬರೋಕ್ಕಾಗಿಲ್ಲ. ಅದರಿಂದ ಪುತ್ಥಳಿ ಅನಾವರಣವನ್ನು ಹೊರತುಪಡಿಸಿ ನಾವು ಯಥಾವತ್ತಾಗಿ 8ನೇ ತಾರೀಕು MP ಪ್ರಕಾಶ್ ಅವರ 15ನೇ ಪುಣ್ಯಸ್ಮರಣೆಯನ್ನು ನಾವು ಮೊದಲು ಯಾವ ರೀತಿ ಮಾಡ್ತಾ ಇದ್ವಿ, ಮನೆಯಲ್ಲಿ ಪೂಜೆ, ಸಮಾಧಿ ಹತ್ರ ಪೂಜೆ, ಸಂಗೀತ ಕಾರ್ಯಕ್ರಮ, ದಾಸೋಹ ಎಲ್ಲ ಅದು ಯಥಾವತ್ತಾಗಿ. ಥ್ಯಾಂಕ್ ಯು ಸರ್. ಅವರು ಇದ್ದಾಗ ಯಾವ ರೀತಿ ರಾಜಕೀಯ ಸನ್ನಿವೇಶ ಹೆಂಗಿತ್ತು, ಈಗ ಸನ್ನಿವೇಶ ಯಾವ ರೀತಿ ಇದೆ? ಅವರು ಇದ್ದಾಗಿನ ರಾಜಕೀಯ ಸನ್ನಿವೇಶ ಮತ್ತು ಇವಾಗಿನ ರಾಜಕೀಯ ಸನ್ನಿವೇಶ ನೋಡಿ ರಾಜಕಾರಣಾಂತರ ವ್ಯತ್ಯಾಸ ಇದೆ. ಅವಾಗ ಒಂದು ವ್ಯಾಲ್ಯೂಸ್ ಮೇಲೆ ಒಂದು ರಾಜಕೀಯ ಆಗ್ತಾಯಿತ್ತು. ಸಜ್ಜನ ರಾಜಕಾರಣಿ ಅವ್ರು ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಸಜ್ಜನ ರಾಜಕಾರಣಿ ಆಯಿತು. ನೀವು ಯಾವ ಥರ ರಾಜಕೀಯ ಪರಿಸ್ಥಿತಿ ಇತ್ತು ಅಂತಂದರೆ ಅವಾಗಿಂದ ವ್ಯಾಲ್ಯೂ ಓರಿಯೆಂಟೆಡ್ ರಾಜಕೀಯ ಇತ್ತು. ಇವಾಗಿನ ರಾಜಕೀಯ ಪರಿಸ್ಥಿತಿ ಇದು ಒಂಥರ ಕಮರ್ಷಿಯಲ್ ಆಗಿಬಿಟ್ಟಿದೆ. ಸರ್, ಅಂದರೆ ಸೇವೆ ಅನ್ನೋದು ಹೋಗಿ ಈಗ ಬಿಸ್ನೆಸ್ ಆಗಿದೆ ಸರ್. ನೋಡಿ, ಆ ಒಂದು ಪಳೆಯುಳಿಕೆ ಒಳಗೆ ಬರುವಂಥ ಒಂದು ವ್ಯಕ್ತಿತ್ವ MP ಪ್ರಕಾಶ್, ನಮ್ಮ ಮಾವನವರಾದಂಥ MP ಪ್ರಕಾಶ್ ಅವರು ಆ ಒಂದು ವ್ಯಕ್ತಿತ್ವ. ಅದು MP ಪ್ರಕಾಶ್ ಸಾಹೇಬ್ರು ಅಳಿಯಂದ್ರ ಸರ್ ನೀವು? ಹೌದು.
ನಾನು MP ಪ್ರಕಾಶ್ ಅವರ 2ನೇ ಮಗಳು ಸುಮಾ ಅವರ ಗಂಡ. ನಂದು ಬೆಳಗಾವಿ, ನಂದು ಮೂಲ ನೇಟಿವ್ ಬೆಳಗಾವಿ. ನೋಡಿ, MP ಪ್ರಕಾಶ್ ಅವರು ಯಾವ ಥರ ದೃಷ್ಟಿಕೋನಗಳನ್ನ ಇಟ್ಕೊಂಡಿದ್ರು ಅಂತಂದರೆ, ಅವರು ಸಮಾಜವಾದನಲ್ಲೇ ಬೆಳೆದಿದ್ದರು. ಅವರು ಒಂದು ಬೆಳವಣಿಗೆದಿತ್ತು, ಒಂದು ಬಡವರಿಗೆ, ನಮ್ಮ ಜನರಿಗೆ ಒಂದು ಸಹಾಯ ಮಾಡಬೇಕು ಅನ್ನೋ ಒಂದು ಅಂತಃಕಳೆ ಇತ್ತು ಅವರಲ್ಲಿ. ಆ ಅಂತಃಕಳೆಯನ್ನು ಅವರು ತಮ್ಮಲ್ಲೇ ಫಸ್ಟ್ ರೂಢಿಸ್ಕೊಂಡಿದ್ರು. ಈಗ ನೋಡಿ, ಒಂದು ಸಿದ್ಧಾಂತಗಳ ಬಗ್ಗೆ ಜನ ಮಾತಾಡ್ತಾರೆ, ಏನಂತ ಈಗ ಸಮಾಜವಾದ ಇರ್ಬೋದು, ಕ್ಯಾಪಿಟಲಿಸಮ್ ಇದು, ಅದ್ರ ಬಗ್ಗೆ ಮಾತಾಡ್ತಾರೆ. ಅದನ್ನು ಅವರಲ್ಲೇ ಅಳವಡಿಸ್ಕೊಂಡಿದ್ದಂಥ ಒಂದು ವ್ಯಕ್ತಿತ್ವ ಅದು. ಈಗ MP ಪ್ರಕಾಶ್ ಅವರು ಸಮಾಜವಾದನ್ನು ಯಾವ ಮಟ್ಟಕ್ಕೆ ನೋಡ್ತಿದ್ರು ಅಂತಂದರೆ, ಅದನ್ನು ಫಸ್ಟ್ ತಮ್ಮ ಮಣ್ಣಿನಲ್ಲೇ ಇದನ್ನು ಮಾಡಿದರು. ಈಗ ನಮ್ಮ ಹಳೆಯಂದ್ರನ್ನೇ ಎಲ್ಲರನ್ನ, ಅವರು ಯಾರು ದೊಡ್ಡವ್ರನ್ನ, ಶ್ರೀಮಂತರನ್ನ ಸೆಲೆಕ್ಟ್ ಮಾಡ್ಬೋದಿತ್ತು. ಆದರೆ ಹಳೆಯಂದ್ರೂ ಕೂಡ ಒಂದು ಇಲ್ಲ, ಒಂದು ಯಾವ ಮಟ್ಟಕ್ಕೆ ಇರಬೇಕು, ಒಂದು ಅವರು ಬಡವರು ಶ್ರೀಮಂತರು ಅನ್ನೋದನ್ನು ನಾವು ನೋಡೋದಿಲ್ಲ. ಒಂದು ಯಾವ ಥರ ಒಂದು ವ್ಯಕ್ತಿತ್ವ, ಒಂದು ಸಮಾಜ ಬಗ್ಗೆ ಕಳಕಳಿ ಇರುವಂಥವ್ರು ತಮ್ಮ ಇದರಲ್ಲಿ ಇರ್ಬೇಕಂತ ಅಂಥವ್ರನ್ನ ಹುಡುಕಿದ್ರು. 3 ಹಳೆಯಂದ್ರನ್ನ ಆ ಥರ ಹುಡುಕಿದ್ದಾರೆ. ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ, ಅವರು ಸಮಾಜವಾದನ ಯಾವ ಮಟ್ಟಕ್ಕೆ ಅವರು ತಮ್ಮಲ್ಲಿ ಇದು ಮಾಡಿದ್ರು ಅಂತಂದರೆ, ಈಗ ಪ್ರತಿಯೊಂದರಲ್ಲಿನೂ ಅದು ಅವರೊಂದು ಸಮಾಜವಾದ, ಜನರ ಬಗ್ಗೆ ಒಂದು ಅಂತಃಕಳೆಯನ್ನು ನೋಡ್ತಿದ್ರು. ಈಗ ಯಾವುದೇ ಆಗಲಿ, ಈಗ ಒಂದು ಏನೋ ಒಂದು ಕೆಲಸ ಮಾಡಬೇಕು ಅಂತಂದರೆ ಅದು ಸಮಾಜದ ಕಡೆಯ ವ್ಯಕ್ತಿಗೆ ಅದು ಮುಟ್ಟಬೇಕು. ಸುಮ್ಮನೆ ಈಗ ನಾನು ಒಂದು ಏನೋ ಮಾಡಿದೆ, ಯಾರೋ ಮುಂದೆ ಬಂದರು, ಅವರಿಗೆ ನನ್ನ ಸಹಾಯ ಅಥವಾ ಸರ್ಕಾರದ ಯೋಜನೆಗಳು, ಫಲಗಳು ಅವ್ರಿಗೆ ಅಷ್ಟೇ ಮುಟ್ಬೇಕಂತಲ್ಲ, ಇವ್ರು ಗುರುತಿಸ್ತಿದ್ರು. ಸರ್, ಸಿದ್ಧಾಂತನ ಮೊದಲನೇದಾಗಿ ಅವ್ರು ಮೊದಲೇ ರೂಢಿಸಿದ್ರು ಅಂತ ನಿಮ್ಮ ಅಭಿಪ್ರಾಯ ಸರ್? ಹೌದೌದು. ಸಮಾಜಕ್ಕೆ ಆಮೇಲೆ ತದನಂತರ ಸಿದ್ಧಾಂತಗಳ ಮೂಲಕ ಸಮಾಜಕ್ಕೆ ಪ್ರೇರಣೆ ನೀಡಿದರು. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. He has made tremendous contribution in public life and will always be remembered for his good work and hard work. May his soul rest in peace. MP ಪ್ರಕಾಶ್ ಅಂತ ಅಪರೂಪದ ರಾಜಕೀಯ ಮುತ್ಸದ್ದಿ, ಅಜಾತ ಶತ್ರು. ಒಂದು ರೀತಿ ಬೇರೆ ಬೇರೆ ಕ್ಷೇತ್ರದಲ್ಲಿ ನಮ್ಮ ರಾಯಭಾರಿಯಾಗಿ ಕೆಲಸ ಮಾಡಿದ್ರು. ಗೃಹ ಸಚಿವರಾಗಿ, ಗ್ರಾಮೀಣಾಭಿವೃದ್ಧಿ ಸಚಿವರಾಗಿ, ವಿಶೇಷವಾಗಿ ಕಾನೂನು ಸಚಿವರಾಗಿ ಅವರು ಸದನದ ಒಳಗಡೆ ಪ್ರತಿಪಕ್ಷವನ್ನು ಮೆಚ್ಚೋದಕ್ಕೋಸ್ಕರ, ಒಪ್ಸೋಕ್ಕೋಸ್ಕರ, ಕ್ಲಿಷ್ಟ ಸಮಸ್ಯೆಗಳನ್ನು ಬಗೆಹರಿಸೋಕ್ಕೋಸ್ಕರ ಅವ್ರು ತಗೊಳ್ತಂಥ ರೀತಿ ನೀತಿಗಳು ಮೆಚ್ಚತಕ್ಕಂಥದ್ದು. ಅನೇಕ ಜಟಿಲ ಸಮಸ್ಯೆಗಳು ಬಂದಾಗ ಎಲ್ಲರೂ MP ಪ್ರಕಾಶ್ ಕಡೆ ನೋಡ್ತಾ ಇದ್ರು. ಅವ್ರು ಬಂದು ಆ ಸಮಸ್ಯೆಗೆ ಪರಿಹಾರ ಹುಡುಕಬೇಕಾಗಿತ್ತು. ಅವರ ಮಾತಿಗೆ ಪ್ರತಿಪಕ್ಷದವರು ಗೌರವ ಕೊಡ್ತಾ ಇದ್ರು. ಈ ರೀತಿ ಒಬ್ಬ ಹಿರಿಯ ರಾಜಕೀಯ ಮುತ್ಸದ್ದಿಯನ್ನು ಕಳ್ಕೊಂಡು ಸಂಸ್ಕೃತ ರಾಜಕಾರಣಿ. ಬಾಲ್ಯದಿಂದಲೇ ಆದರ್ಶಗಳನ್ನು ಮನಸ್ಸಿನೊಳಗೆ ತುಂಬಿಕೊಳ್ಳುತ್ತಾ ಬೆಳೆದ MP ಪ್ರಕಾಶ್ ಬಳ್ಳಾರಿಯಲ್ಲಿ ತಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಪಡೆದರು. ನಂತರ LLBಯನ್ನು ಬೆಂಗಳೂರಿನಲ್ಲೂ, MA ಎಕನಾಮಿಕ್ಸ್ ಅನ್ನು ಮುಂಬೈನಲ್ಲೂ ಮುಗಿಸಿದರು. ಮುಂಬೈನಲ್ಲಿ ಓದುವಾಗಲೇ ರಂಗ ಚಟುವಟಿಕೆಗಳಲ್ಲಿ ಪಾಲ್ಗೊಂಡು ನಟನೆಗಾಗಿ ಉಲ್ಲಾಳ ಶೀಲ್ಡ್ ಅವಾರ್ಡ್ ಅನ್ನು ಪಡೆದುಕೊಂಡರು. ನಾನು 5ನೇ ತರಗತಿಯಲ್ಲಿದ್ದರೆ ಮೊದಲನೇ ನನ್ನ ನಾಟಕ ಜರಾಸಂಧ, ನಾನೇ ಜರಾಸಂಧ ಆಗಿದೆ. ಆ ಥರದಿಂದ ಪ್ರತಿ ವರ್ಷ ಕನಿಷ್ಠ 2 ನಾಟಕಗಳನ್ನಾದರೂ ಆಡ್ತೀನಿ. ಬೊಂಬಾಯಿಗೆ ಹೋದ ಮೇಲೂ ಕೂಡ ಭಾಳ ಗಲಾಟೆ ಮಾಡಿ ಮುನ್ಷಿ ಅವಾರ್ಡ್ ಅಂತ ಅಂದೇಳಿ ಕೊಡ್ತಾರೆ ಪ್ರತಿ ವರ್ಷ. ಅಲ್ಲಿ ಬರೀ ಗುಜರಾತಿ, ಪಾರ್ಸಿ, ಈ ಮರಾಠಿ, ಹಿಂದಿ ಇಷ್ಟು ನಾಟಕಗಳಿಗೆ ಮಾತ್ರ ಅವಕಾಶ ಇತ್ತು. ನಾವು ಕನ್ನಡನ ಅಲ್ಲಿ ಸೇರಿಸಿದ್ವಿ ಹೋಗಿ ಗಲಾಟೆ ಮಾಡಿ. ಅವಸ್ಥೆ ಸಿನಿಮಾ ಅವಾಗ ಪ್ರಾರಂಭ ಮಾಡಿ ಚಿಗುರು ಅಂತ ಒಂದು ಸಂಸ್ಥೆ ಹುಟ್ಟು ಹಾಕಿ ಅದರಲ್ಲಿ ಪಾಠ ಮಾಡಿದ್ವಿ. ಆಮೇಲೆ ಅಶೋಕ್ ಪೈ ಒಂದು ಕಾಡಿನ ಬೆಂಕಿಯಲ್ಲಿ ಕೊಟ್ಟಿದ್ದ, JK ಮಾಸ್ತರ್ ಪ್ರಣಯ ಪ್ರಸಂಗ ಅವು ಹುಚ್ಚಿಗೆ ಮಾಡಿದ್ವಿ. ಇದೇ ಹೊತ್ತಿನಲ್ಲಿ ಜಾರ್ಜ್ ಫರ್ನಾಂಡಿಸರ ಕಾರ್ಮಿಕ ಚಳುವಳಿ ಪ್ರಭಾವಕ್ಕೆ ಒಳಗಾಗಿ ಅದರ ಪ್ರಣಾಳಿಕೆಯನ್ನು ಆಧರಿಸಿ ತಮ್ಮ ಕಾರ್ಯಕ್ಷೇತ್ರವನ್ನು ವಿಸ್ತರಿಸಿಕೊಂಡರು. 1963ರಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿ ಹೂವಿನ ಹಡಗಲಿಯಲ್ಲಿ ವಕೀಲರಾಗಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದ ಪ್ರಕಾಶ್ ಜೊತೆಗೆ ತಮ್ಮ ಪ್ರೀತಿಯ ರಂಗಭೂಮಿಯ ಚಟುವಟಿಕೆಯಲ್ಲೂ ತೊಡಗಿಸಿಕೊಂಡರು. ರಂಗಭಾರತಿ ಎನ್ನುವ ಸಂಸ್ಥೆಯನ್ನು ಹುಟ್ಟುಹಾಕಿ
ಅಪರೂಪದ ಪ್ರಯೋಗಗಳ ಮೂಲಕ ಹವ್ಯಾಸಿ ರಂಗಭೂಮಿಯ ಹೊಸ ಮಜಲಿಗೆ ನಾಂದಿ ಹಾಡಿದರು. ಉತ್ಪಲ್ ದತ್ತರ ನಾಟಕವನ್ನು ಕನ್ನಡಕ್ಕೆ ಸೂರ್ಯ ಶಿಕಾರಿ ಎನ್ನುವ ಹೆಸರಿನಲ್ಲಿ ಅನುವಾದಿಸಿದರು. ರಂಗಭೂಮಿ ಸಾಧನೆಗಾಗಿ ನಾಟಕ ಅಕಾಡೆಮಿಯ ಫೆಲೋಶಿಪ್ ಕೂಡ ಇವರಿಗೆ ಸಿಕ್ಕಿತ್ತು. ಶಿವಕುಮಾರ ಸ್ವಾಮಿ, ಅದೇ ರೀತಿಯಾಗಿ ಕುಂಟ ಕುಂಟ ಕುರುವತ್ತಿ, ಇವೆಲ್ಲ ನಮ್ಮ ಚಂಪಾದ ಸಂಘದ ನಾಟಕಗಳು, ಕರ್ನಾಟಕದ ಎಲ್ಲ ನಾಟಕಗಳನ್ನು ಆಡಿಸಿದೆ. ಇಲ್ಲಿ ಬೆಂಗಳೂರಲ್ಲಿ ನಾಟಕ ಆಡೋಕ್ಕಿಂತ ಪೂರ್ವದಲ್ಲೇ ಅಗ್ನಿ ಮತ್ತು ಮಳೆ ಇದೆಯಲ್ಲ, ಅದನ್ನು ನಾನು ಅಲ್ಲೇ ಆಡಿಸ್ಬಿಟ್ಟಿದ್ದೆ. ಈ ಚಟುವಟಿಕೆಗಳ ಮಧ್ಯದಲ್ಲೂ ರಾಜಕೀಯ ಅವರನ್ನು ಕೈಬೀಸಿ ಕರೆದಿತ್ತು. 1963ರಲ್ಲಿ ಸಮಾಜವಾದಿ ಪಕ್ಷಕ್ಕೆ ಜಿಲ್ಲಾ ಅಧ್ಯಕ್ಷರಾಗಿ ನೇಮಕಗೊಂಡರು. 1983ರಲ್ಲಿ ವಿಧಾನಸಭೆಯ ಚುನಾವಣೆಗೆ ನಿಂತು ಗೆಲುವನ್ನು ಸಾಧಿಸಿ ಹೆಗಡೆಯವರ ನೇತೃತ್ವದಲ್ಲಿ ಕ್ಯಾಬಿನೆಟ್ ದರ್ಜೆಯ ಸಾರಿಗೆ ಸಚಿವರಾದರು. 1985ರಲ್ಲಿ ವಿಧಾನಸಭೆಗೆ ಗೆದ್ದು ಕೃಷಿ ಮತ್ತು ಕನ್ನಡ ಸಂಸ್ಕೃತಿ ಸಚಿವರಾಗಿ ಕೆಲಸ ಮಾಡಿದರು. 1987ರಲ್ಲಿ ಕನ್ನಡ ಸಾಂಸ್ಕೃತಿಕ ವೈಭವವನ್ನು ಸಾರುವ ಹಂಪಿ ಉತ್ಸವಕ್ಕೆ ಚಾಲನೆಯನ್ನು ನೀಡಿ ಕನ್ನಡ ಸಾಂಸ್ಕೃತಿಕ ಗತವೈಭವವನ್ನು ಸಾರುವ ಕೆಲಸ ಮಾಡುತ್ತಾರೆ. ಇದೇ ಅಲ್ಲದೆ ರಂಗಾಯಣ, ಹಂಪಿ ವಿಶ್ವವಿದ್ಯಾಲಯ, ಕೃಷಿ ವಿಶ್ವವಿದ್ಯಾಲಯಗಳ ಸ್ಥಾಪನೆಯಲ್ಲಿ ಇವರ ಪಾತ್ರವೇ ಪ್ರಮುಖವಾಗಿದ್ದು ಪರಿಕಲ್ಪನೆ ಕೂಡ ಪ್ರಕಾಶ್ ಅವರದ್ದೇ. ವಿದ್ಯಾರ್ಥಿಗಳಿಗೆ ಪಾಸ್. ತಮ್ಮ ಅಧಿಕಾರಾವಧಿಯಲ್ಲಿ ಸಾರಿಗೆ, ಕಾರ್ಮಿಕ, ಕೃಷಿ, ಕನ್ನಡ ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ, ಉಪಮುಖ್ಯಮಂತ್ರಿ, ಗೃಹ, ಕಾನೂನು, ಸಂಸದೀಯ ವ್ಯವಹಾರಗಳ ಖಾತೆಗಳನ್ನು ನಿಭಾಯಿಸಿದ್ದಾರೆ. ಅಂದರೆ ಸರ್ಕಾರದಲ್ಲಿ ಏನು ನಡೀತಿದೆ ಅನ್ನೋದ್ರ ಬಗ್ಗೆ ಕ್ಯಾಬಿನೆಟ್ ಮಂತ್ರಿಗಳಾದಂಥವರು ಗಮನ ಕೊಟ್ಟು ಅದನ್ನು ಬರೀ ತಮ್ಮ ಖಾತೆಗೆ ಸೀಮಿತ ಆಗಿರಬಾರ್ದು. ಕ್ಯಾಬಿನೆಟಿಗೆ ಬರ್ತಕ್ಕಂಥ ವಿಷಯಗಳನ್ನು ಓದ್ಕೊಂಡು ನಾವು ಬರಬೇಕು. ಪ್ರತಿಯೊಂದು ಇಲಾಖೆಯವರು ತಮ್ಮದೊಂದು ಪ್ರಸ್ತಾಪ ಇಟ್ಟಿರ್ತಾರೆ. ಆ ಪ್ರಸ್ತಾಪಕ್ಕೆ ಎಷ್ಟು ದುಡ್ಡು ಬೇಕು, ಎದಕ್ಕಾಗಿ ಮಾಡ್ತೀವಿ, ಏನು ಕಥೆ ಅಂತ ಇರುತ್ತೆ. ಭಾಳ ಜನ ಏನು ಮಾಡ್ತಾರೆ, ತಮ್ಮ ಖಾತೆಗೆ ಸಂಬಂಧಪಟ್ಟದ್ದು ಓದ್ಕೊಂಡು ಮಾತ್ರ ಬರ್ತಾರೆ, ಉಳಿದದ್ದನ್ನು ನೋಡೋದಿಲ್ಲ. ಸಂಬಂಧಪಟ್ಟ ಮಂತ್ರಿಗಳಿರುತ್ತೆ ಅಥವಾ ಸಂಬಂಧಪಟ್ಟ ಮಂತ್ರಿ ಹೇಳೋಕ್ಕೆ ಬರದೇ ಇದ್ದಂಥ ಸಂದರ್ಭದಲ್ಲಿ ಆತನಿಗೆ ಅವಮಾನ ಆಗದಂಗೆ ಸರ್ಕಾರ ರಕ್ಷಣೆ ಮಾಡಬೇಕಲ್ಲ, ಅದಕ್ಕೆ ನಾನು ಎದ್ದು ನಿಂತ್ಕೊಂಡು ಎಲ್ಲ ಇಲಾಖೆಗಳ ಬಗ್ಗೆ ಉತ್ತರ ಕೊಡ್ತೀನಿ. ಎಷ್ಟೋ ಸಲ ಸಮಯಕ್ಕೆ ಸರಿಯಾಗಿ ಮಂತ್ರಿಗಳು ಬರ್ತದಲ್ಲ, ಅವ್ರು ಗಲಾಟೆ ಮಾಡಿದಾಗ ಆ ಇಲಾಖೆ ಪರವಾಗಿ ನಾನೇ ಉತ್ತರ ಕೊಡ್ತಿದ್ದೆ. ಅದು ಒಂದು ಸಲ ಈ ಥರದಲ್ಲಿ ಅನೇಕ ಸಲ 13 ಇಲಾಖೆಗಳನ್ನು ನಾನೇ ಉತ್ತರ ಕೊಟ್ಟಿದ್ದೆ. ತಮ್ಮ ಅಧಿಕಾರಾವಧಿಯಲ್ಲಿ ಹೊಸ ಯೋಚನೆಗಳಿಂದಲೇ ಜನಪ್ರಿಯರಾದ ಪ್ರಕಾಶ್ ನಾಟಕ ಪ್ರದರ್ಶನಕ್ಕಾಗಿ ಒಂದು ತಂಡವನ್ನು ಮಾಡಿಕೊಂಡು ಕರ್ನಾಟಕದ ಉದ್ದಗಲಕ್ಕೂ ತಿರುಗಾಟ ಮಾಡಿದ್ದಾರೆ. ರಾಜಕೀಯ